ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಗುರುಗಳೇ ನಾವು ಪಿತೃಗಳ ಫೋಟೋಗಳನ್ನು ಯಾವ ಕಡೆ ಹಾಕಬೇಕು ಅಂತ. ಪಿತೃಗಳ ಫೋಟೋ ಯಾವಾಗಲೂ ಅಷ್ಟೇ ದಕ್ಷಿಣಕ್ಕೆ ಮುಖ ನೋಡ್ತಾ ಇರಬೇಕು. ಅಂದರೆ ಉತ್ತರದ ಗೋಡೆಗೆ ನೀವು ಆ ಫೋಟೋಗಳನ್ನು ಹಾಕಬೇಕು. ಪಿತೃಗಳ ಮುಖ ಯಾವಾಗಲೂ ದಕ್ಷಿಣ ದಿಕ್ಕಲ್ಲಿ ನೋಡ್ತಾ ಇರಬೇಕು. ಆವಾಗ ನಿಮಗೆ ಪಿತೃವಿನ ಅನುಗ್ರಹ ಆಗುತ್ತೆ. ಅದೇ ರೀತಿ ದಂಪತಿಗಳ ಫೋಟೋನ ಯಾವಾಗಲೂ ಅಷ್ಟೇ ಪೂರ್ವಕ್ಕೆ ನೋಡಂಗೆ ಹಾಕೋಬೇಕು. ಅಂದರೆ ಪಶ್ಚಿಮದ ಗೋಡೆಗೆ ಹಾಕಬೇಕು, ಅದು ಪೂರ್ವಕ್ಕೆ ನೋಡ್ತಾ ಇರಬೇಕು. ಮಕ್ಕಳುಗಳಿಗೆ ಒಳ್ಳೆ ವಿದ್ಯೆ ಪ್ರಾಪ್ತಿಗೆ ಮತ್ತು ಮಕ್ಕಳುಗಳಿಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿಗೆ ದಕ್ಷಿಣ ದಿಕ್ಕು ಗೋಡೆಗೆ ನೀವು ಆ ಮಕ್ಕಳುಗಳ ಫೋಟೋ ಹಾಕಬೇಕು. ಆ ಮಕ್ಕಳುಗಳು ಉತ್ತರ ದಿಕ್ಕಲ್ಲಿ ನೋಡ್ತಾ ಇರಬೇಕು. ಜೊತೆಗೆ ಗುರುಗಳು ಅಥವಾ ಋಷಿಗಳು, ನಿಮಗೆ ತುಂಬ ಬೇಕಾದಂಥ ಮಠದ ಗುರುಗಳಾಗ್ಬೋದು, ಅಥವಾ ನಿಮಗೆ ಒಳ್ಳೆ ದಾರಿ ತೋರಿಸೋಂಥ ಗುರುಗಳ ಫೋಟೋ ಯಾರು ಹಾಕೋಬೇಕು ಅಂತಂದರೆ ನೀವು ಯಾವಾಗಲೂ ಅದನ್ನು ಪೂರ್ವದ ಗೋಡೆಗೆ ಹಾಕಬೇಕು. ಅದು ಪಶ್ಚಿಮ ದಿಕ್ಕಲ್ಲಿ ನೋಡ್ತಾ ಇರಬೇಕು. ಅದರಿಂದ ಈ 4 ದಿಕ್ಕಲ್ಲೂ ಅಷ್ಟೇ ಆ ಸಂಬಂಧಪಟ್ಟಿದ್ದನ್ನೇ ಹಾಕಬೇಕು. ಆವಾಗ ನಿಮಗೆ ಒಳ್ಳೆ ಲಾಭ, ಆರೋಗ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಅದರಿಂದ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.